ಈಗ ನಾನು ಕ್ಯಾರೆಟಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: 4 ಚೆನ್ನಾಗಿ ಗಟ್ಟಿಯಾಗಿರೋ ಕ್ಯಾರೆಟನ್ನ ತೊಳೆದು ಮೇಲಿನ ಸಿಪ್ಪೆ ತೆಕ್ಕೊಂಡು ಈ ಥರ ಪತಲವಾಗಿ ತೆಳ್ಳಗೆ ಹೆಚ್ಕೋಬೇಕು. ಈ ಥರ ಹೆಚ್ಕೊಂಡು ಆಮೇಲೆ 4 ಕ್ಯಾರೆಟ್ಗೆ 2 ನಿಂಬೆಹಣ್ಣಿನಂಥ ರಸ ತೆಗೆದಿಟ್ಕೋಬೇಕು. ಆಮೇಲೆ ಉಪ್ಪು, ಆಮೇಲೆ ಉಪ್ಪಿನಕಾಯಿ ಪುಡಿ ಅಂದರೆ ಇದಕ್ಕೆ ಸ್ವಲ್ಪ ಸಾಸಿವೆ, ಮೆಂತ್ಯ, ಇಂಗು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ಮಾಡಿಟ್ಕೋಬೇಕು. ಇದು ಉಪ್ಪಿನಕಾಯಿ ಪುಡಿ. ಆಮೇಲೆ ಒಗ್ಗರಣೆಗೆ ಇಂಗು, ಸಾಸಿವೆ, ಎಣ್ಣೆ. ಇದು 15 ದಿವಸ ಬೇಕಾದರೂ ಇಟ್ಟಿರ್ಬೋದು ಫ್ರಿಜ್ಜಲ್ಲಿ, ಏನೂ ಆಗಲ್ಲ. ಇವಾಗ ಈ ಕ್ಯಾರೆಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಈ ಮಾಡಿಟ್ಕೊಂಡಿರೋಂಥ ನಿಂಬೆಹಣ್ಣಿನ ರಸ, ಆಮೇಲೆ ಈ ಉಪ್ಪಿನಕಾಯಿ ಪುಡಿ 2 ಚಮಚದಷ್ಟು. ಖಾರ ಜಾಸ್ತಿ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದು ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ಇದಕ್ಕೆ ಉಪ್ಪು, ನಿಂಬೆಹಣ್ಣು, ಇದರ ಪುಡಿ, ಉಪ್ಪಿನಕಾಯಿ ಪುಡಿ ಹಾಕಿ ಕಲಿಸ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು. ಎಣ್ಣೆ 2 ಟೀ ಚಮಚದಷ್ಟು ಹಾಕಬೇಕು. ಇದನ್ನು ಚಪಾತಿ ಜೊತೆಲಿ ಬೇಕಾದ್ರೂ ತಿನ್ಬೋದು, ಹಾಗೆ ಬೇಕಾದ್ರೂ ತಿನ್ಬೋದು. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಮಾಡೋದು ತುಂಬ ಈಸಿ. ಒಂದು ಕೆಲಸ ತುಂಬ ಇಲ್ಲ ಇದಕ್ಕೆ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಇವಾಗ ಇದು ಸಾಸಿವೆ ಚಟ್ಕೊಡ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗು ರುಚಿಗೆ ತಕ್ಕಷ್ಟು ಹಾಕಬೇಕು, ಎಷ್ಟು ಬೇಕೋ ಅಷ್ಟು. ಆಮೇಲೆ ಈ ಒಗ್ಗರಣೆನ ತೆಗೆದುಬಿಟ್ಟು ಆ ಕ್ಯಾರೆಟ್ಗೆ ಹಾಕಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಈ ಕ್ಯಾರೆಟ್ ಹಾಕಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಏರ್ ಟೈಟ್ ಇರೋ ಬಾಟಲ್ಗೆ ಹಾಕಿ ಇಟ್ಬಿಟ್ಟು ಇದನ್ನು 15 ದಿನ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಏನೋ